ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫಸ್ಟ್ PUC-ನಲ್ಲಿ ಈ ಬೈನೋಮಿಯಲ್ ಥಿಯರಮ್ ಅಂತಕ್ಕಂಥದ್ದು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಸೊ ಕಂಪಲ್ಸರಿ ಈ ಬೈನೋಮಿಯಲ್ ಥಿಯರಮ್ನ ಪ್ರೂವ್ ಮಾಡಿ ಅಂತೇಳಿ ಪ್ರತಿ ಎಕ್ಸಾಮಲ್ಲೂ ಪ್ರತಿ ವರ್ಷನೂ ಕೇಳ್ತಾನೆ. ಸೊ ಈಗ ನೋಡೋಣ ಯಾವ ಥರ ಈ ಬೈನೋಮಿಯಲ್ ಥಿಯರಮ್ನ ಪ್ರೂವ್ ಮಾಡೋದಂತ. ಸೊ ಫಸ್ಟ್ ಆಫ್ ಆಲ್ ಸ್ಟೇಟ್ಮೆಂಟನ್ನು ತಿಳ್ಕೊಳ್ಳೋಣ ಫಸ್ಟು. ಸೊ ಸ್ಟೇಟ್ಮೆಂಟ್ನ P of n ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಬೈನೋಮಿಯಲ್ ಥಿಯರಮ್ ಅಂದರೆ a ಪ್ಲಸ್ ಬಿ ಹೋಲ್ ಪವರ್ n ಅನ್ನ ಎಕ್ಸ್ಪ್ಯಾಂಡ್ ಮಾಡಿದರೆ ಸೊ ನಮ್ಗೆ ಏನು ಸಿಗುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ NC0 a ಪವರ್ n ಪ್ಲಸ್ NC1 a ಪವರ್ n ಮೈನಸ್ 1 ಇಂಟು b ಪ್ಲಸ್ NC2 a ಪವರ್ n minus 2 into b square and so on. Finally what we can write means NCN b power n. Okay, so this is the statement of the binomial theorem. So ಈ expansion ಈ ತರ ಬರೀಬಹುದು ಅಂತ ನಾವು ಪ್ರೂವ್ ಮಾಡಬೇಕು. Okay, so now let us prove this one. Okay ನಾ. So first of all ನಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ನಾವು ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ಈ ಒಂದು ಬೈನೋಮಿಯಲ್ ಥಿಯರಮ್ನ ಪ್ರೂವ್ ಮಾಡ್ತೀವಿ. ಸೊ ಏನು ಹೇಳುತ್ತಪ್ಪ ಈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದರೆ ಫಸ್ಟ್ n is equal to 1 ಅನ್ನ ತಗೊಂಡು ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಫಾರ್ n is equal to 1, ಸೊ ಏನಾಗುತ್ತೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡು a ಪ್ಲಸ್ ಬಿ ಹೋಲ್ ಪವರ್ 1 is equal to, ಸೊ ಹಂಗಂದ್ರೆ n ವ್ಯಾಲ್ಯೂ ಏನಂತ ರೀಪ್ಲೇಸ್ ಮಾಡಬೇಕು, 1 ರೀಪ್ಲೇಸ್ ಮಾಡಬೇಕು. ಸೊ ಇಟ್ ವಿಲ್ ಬಿಕಮ್ 1C0 a power 1 plus 1C1 a power 1 minus 1 into b ಆಗುತ್ತೆ. ಓಕೆ, ಸೊ ರಿಮೈನಿಂಗ್ ಟರ್ಮ್ಸ್ ನನಗೆ ತಗೋಬಾರ್ದು, ಯಾಕಂದ್ರೆ 1C2 ಇಟ್ ಈಸ್ ಮೀನಿಂಗ್ಲೆಸ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಉಳಿತೆ, a ಪ್ಲಸ್ ಬಿ ಉಳಿತೆ. ಸೊ ಪವರ್ 1 ಮೀನ್ಸ್ a ಪ್ಲಸ್ ಬಿ ಓನ್ಲಿ. 1C0 ವ್ಯಾಲ್ಯೂ 1 ಆಗುತ್ತೆ ಇಂಟು a ಪವರ್ 1 ಅಂದರೆ a ಪ್ಲಸ್ 1C1 ವ್ಯಾಲ್ಯೂ ಕೂಡ 1 ಆಗುತ್ತೆ. a power 1 minus 1 means a power 0. Okay, so a power 0 is nothing but 1 into b ಆಯ್ತು. ಸೊ ಇದನ್ನೇನಂತ ಬರೀಬೋದು ಈಗ, 1 into a ಅಂದರೆ a ಆಗುತ್ತೆ ಪ್ಲಸ್ 1 into 1 into b ಅಂದರೆ b ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲೂ a ಪ್ಲಸ್ ಬಿ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಕೂಡ a ಪ್ಲಸ್ ಬಿನೇ ಬಂತು. ಸೊ ಹಂಗಾಗಿ ಇದರಿಂದ ಏನು ಹೇಳ್ಬೋದು ನಾವು, p of 1 ಈಸ್ ಟ್ರೂ ಅಂತ ಹೇಳ್ಬೋದು, ಹೌದಾ? ಅಥವಾ p of n ಅಂತಕ್ಕಂಥ ಸ್ಟೇಟ್ಮೆಂಟು ಸೊ n ವ್ಯಾಲ್ಯೂ 1 ಇದ್ದಾಗ ಟ್ರೂ ಆಗ್ತಾ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಸ್ಟೇಟ್ಮೆಂಟ್ a ಪ್ಲಸ್ ಬಿ ಹೋಲ್ ಪವರ್ n ಅಂತಕ್ಕಂಥದ್ದು, ಸೊ ನಾವು ಐ ಮೀನ್ P of k ಅಂತಕ್ಕಂಥದ್ದು n is equal to k ಆದಾಗ ಟ್ರೂ ಆಗುತ್ತೆ ಅಂತ ನಾವೇ ಅಸ್ಯೂಮ್ ಮಾಡಿಕೊಂಡು k ಪ್ಲಸ್ 1ಗೂ ಕೂಡ ಟ್ರೂ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ P of k is true. P of k is true for some positive integer k. For some positive integer k. Okay, ಸೊ ನೋಡಿ ಏನಾಗುತ್ತೆ, ಈ P of k ಅಂತ ಯಾವ ಥರ ಬರೀಬೋದಪ್ಪ ಅಂದರೆ a ಪ್ಲಸ್ ಬಿ ಹೋಲ್ ಪವರ್ k ಆಗುತ್ತೆ. ಓಕೆ, ಸೊ ಹಂಗಂದ್ರೆ n ಇರಲ್ಲೆಲ್ಲ ನಾವು k ನ ರಿಪ್ಲೇಸ್ ಮಾಡ್ಬೋದು. ಸೊ ಇಟ್ ವಿಲ್ ಬಿಕಮ್ KC0 a ಪವರ್ k ಪ್ಲಸ್ KC1 a power k minus 1 into b, okay, plus KC2 a power k minus 2 into b square and so on. So finally what we can write means KCk into b power k. So let us call this as equation 1. Okay, now what we have to prove andre P of k plus 1 is also true ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ we have to prove that P of k plus 1 is also true. P of k plus 1 is also true. ಓಕೆ, ಸೊ ಈಗ ಏನು ಮಾಡೋಣ, P of k plus 1 ನ ಯಾವ ಥರ ಬರೀಬೋದಪ್ಪ ಅಂದರೆ, ಸೊ P of k plus 1 is nothing but a plus b whole to the power of k plus 1. So a plus b whole power k plus 1 ಅನ್ನು ಏನಂತ ಬರೀಬೋದಪ್ಪ ಅಂದರೆ a plus b into a plus b power
ಕೆ ಅಂತ ಬರೀಬಹುದು. ಯಾಕಂದ್ರೆ ಇಲ್ಲಿ ಪವರ್ 1 ಇರುತ್ತೆ, ಇಲ್ಲಿ ಪವರ್ ಕೆ ಆಗುತ್ತೆ. ಸೊ a plus b power 1, a plus b power k is nothing but when the bases are same we can add the powers. So it will become a plus b whole power k plus 1 ಹೌದಾ. Then ಇಲ್ಲಿ ಈಗ a plus b whole power k ಇದೆ ಅಲ್ವಾ. ಸೊ ಇಕ್ವೇಶನ್ 1 ನ ಸೊ ಇಲ್ಲಿ ರಿಪ್ಲೇಸ್ ಮಾಡೋಣ. ಸೊ ಇಟ್ ವಿಲ್ ಬಿಕಮ್ a plus b whole power k plus 1 ಏನಂತ ಬರೀತೀನಿ ನೋಡಿ. ಈಗ a plus b I will write as it is. ಸೊ ನೆಕ್ಸ್ಟ್ a plus b whole power k ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಇಕ್ವೇಶನ್ 1. ಸೊ ಈಗ ಇಕ್ವೇಶನ್ 1 ಅನ್ನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. a plus b whole power k ಏನಂತ ಬರೀಬಹುದು, kc0 a power k plus kc1 a power k minus 1 into b plus kc2 a power k minus 2 into b square and so on, and last term kck into b power k ಅಂತ ಬರೀಬಹುದು. ಓಕೆ, ಸೊ ಈಗ ಈ ಎಲ್ಲ ಟರ್ಮ್ಸ್ಗೂ a ಮತ್ತೆ b ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟ್ a ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಎಲ್ಲ ಟರ್ಮ್ಗೂ a ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, kc0 ಇಂಟು ಇಲ್ಲಿ a ಪವರ್ k ಇದೆ, ಇಲ್ಲಿ a ಇದೆ. ಸೊ a ನ a ಪವರ್ k ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, a ಪವರ್ k ಪ್ಲಸ್ 1 ಆಗುತ್ತೆ. ಓಕೆ, ಪ್ಲಸ್ ನೆಕ್ಸ್ಟ್ ಸೆಕೆಂಡ್ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದ್ರೆ kc1, ಇಲ್ಲಿ a ಪವರ್ k ಮೈನಸ್ 1 ಇದೆ, ಇಲ್ಲಿ a ಪವರ್ 1 ಅಂದ್ರೆ ಸೊ k ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ ನೋಡಿತೆ a ಪವರ್ k ಹೊಡಿತಿದೆ. ಓಕೆ, ಇಂಟು b. ಸಿಮಿಲರ್ಲಿ ಏನು ಬರಿಬೋದು, kc2 a ಪವರ್ k ಮೈನಸ್ 1 b ಸ್ಕ್ವೇರ್ ಅಂಡ್ ಸೊ ಆನ್. ಓಕೆ, ಸೊ ಇಲ್ಲಿ ಲಾಸ್ಟ್ಗೆ ಏನು ಬರಿಬೋದು, kck a ಇಂಟು b ಪವರ್ k ಅಂತ ಬರಿಬೋದು. ಓಕೆ, ಸೊ ಇದಿಷ್ಟು ಏನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಟರ್ಮ್ಸ್. ಓಕೆ, ಸೊ ಅದೇ ಥರ ಏನು ಮಾಡೋಣಪ್ಪ ಅಂದ್ರೆ ಈಗ ಎಲ್ಲ ಟರ್ಮ್ಸ್ಗೂ b ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಗುತ್ತೆ, kc0 ಇಲ್ಲಿ a ಪವರ್ k ಇದೆ, ಸೊ b ನ ಮಲ್ಟಿಪ್ಲೈ ಮಾಡಿದ್ರೆ ಇಂಟು b ಆಯಿತು. ನೆಕ್ಸ್ಟ್ kc1 a ಪವರ್ k ಮೈನಸ್ 1, ಸೊ ಇಲ್ಲೊಂದು b ಇದೆ, ಇಲ್ಲೊಂದು b ಇದೆ. ಸೊ b ಇಂಟು b ಅಂದ್ರೆ ಏನಾಯ್ತು, ಈಗ b ಸ್ಕ್ವೇರ್ ಆಯಿತು ಅಂಡ್ ಸೊ ಆನ್. ಈಗ ಇದ್ರ ಹಿಂದಿನ ಟರ್ಮ್ ಏನಿರುತ್ತಪ್ಪ ಅಂದ್ರೆ ಇಲ್ಲಿ kck ಮೈನಸ್ 1 ಇಂಟು a ಇಂಟು b ಪವರ್ k ಮೈನಸ್ 1 ಇರುತ್ತೆ ಹೌದಾ. ಸೊ ಈಗ ಆ ಟರ್ಮ್ ಬರ್ಕೊಂತೀನಿ ನಾನು, kck ಮೈನಸ್ 1 a ಇದೆ. ಸೊ ಇಲ್ಲೊಂದು ಈ b ಪವರ್ k ಮೈನಸ್ 1ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, b ಪವರ್ k ಮೈನಸ್ 1 ಪ್ಲಸ್ 1 ಅಂದ್ರೆ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ ನೋಡುತ್ತೆ, b ಪವರ್ k ಉಳಿತದೆ. ಓಕೆ, ಸೊ ಈಗ ಲಾಸ್ಟ್ ಟರ್ಮಿಗೆ ಮಲ್ಟಿಪ್ಲೈ ಮಾಡೋಣ. ಈ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದ್ರೆ b ನ ಏನು ಸಿಗುತ್ತೆ ನಮಗೆ, kck b ಪವರ್ k ಪ್ಲಸ್ 1 ಸಿಗುತ್ತೆ. ಓಕೆ, ಸೊ ಇಲ್ಲಿ ಕೆಲವೊಂದು ನೋಟ್ ಪಾಯಿಂಟ್ಸ್ನ ಬರ್ಕೊಳ್ಳೋಣ. ಓಕೆ, ಸೊ ಏನೇನಪ್ಪ ನೋಟ್ ಪಾಯಿಂಟ್ಸ್ ಅಂದರೆ kc0 ವ್ಯಾಲ್ಯೂ 1, k ಪ್ಲಸ್ 1c 0 ವ್ಯಾಲ್ಯೂ ಕೂಡ 1. ಸೊ ಹಂಗಂದ್ರೆ kc0 ನ ನಾವು ಏನಂತ ರಿಪ್ಲೇಸ್ ಮಾಡ್ಬೋದು, k ಪ್ಲಸ್ 1c 0 ಅಂತಾನು ರಿಪ್ಲೇಸ್ ಮಾಡ್ಬೋದು. ಓಕೆ, ಸೊ ಅದೇ ಥರ kcr ಪ್ಲಸ್ kcr ಮೈನಸ್ 1, ಸೊ ಇದನ್ನ ಏನಂತ ಬರಿಬೋದಪ್ಪ ಅಂದ್ರೆ k ಪ್ಲಸ್ 1cr ಅಂತ ಬರಿಬೋದು. ಓಕೆ, ಸೊ ಇದು ಸೆಕೆಂಡ್ ನೋಟ್. ಸೊ ಇನ್ನೊಂದು ನೋಟ್ ಏನು ಯೂಸ್ ಮಾಡ್ಬೋದಪ್ಪ ಅಂದ್ರೆ kck ವ್ಯಾಲ್ಯೂ 1 ಅಥವಾ k ಪ್ಲಸ್ 1c k ಪ್ಲಸ್ 1 ವ್ಯಾಲ್ಯೂ ಕೂಡ 1. ಸೊ ಹಂಗಂದ್ರೆ kck ಏನಂತ ಬರಿಬೋದು ಇನ್ಮೇಲೆ k ಪ್ಲಸ್ 1c k ಪ್ಲಸ್ 1 ಅಂತ ಬರಿಬೋದು. ಓಕೆ, ನಾವು ಸೊ ಈಗ ಸೊ ಏನಂತ ಬರಿಬೋದು ಇಲ್ಲಿ, ಸೊ kc0 ಏನಂತ ಬರಿತೀನಿ ನಾನು, k ಪ್ಲಸ್ 1c0 ಅಂತ ಬರಿತೀನಿ ಇಂಟು a ಪವರ್ k ಪ್ಲಸ್ 1. ನೆಕ್ಸ್ಟ್ ಸೊ ಈ ಎರಡು ಟರ್ಮಲ್ಲಿ ಏನು ಕಾಮನ್ ಇದೆ ನೋಡಿ, ಒಂದು ನಿಮಿಷ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ ಇದನ್ನ. ಸೊ ವಿ ಕ್ಯಾನ್ ಯೂಸ್ ಇಟ್ ಇನ್ ನೆಕ್ಸ್ಟ್ ಸ್ಟೆಪ್. ಸೊ ಇದನ್ನ ಆಸ್ ಇಟ್ ಈಸ್ ಬರೀತೀನಿ, kc0 a ಪವರ್ k ಪ್ಲಸ್ 1 ಪ್ಲಸ್ ನೋಡಿ ಈ ಎರಡು ಟರ್ಮಲ್ಲಿ ಸೊ ಏನು ಕಾಮನ್ ಇದೆ ಇಲ್ಲಿ, a ಪವರ್ k ಇಂಟು b, a ಪವರ್ k ಇಂಟು b ಕಾಮನ್ ಇದೆ. ಸೊ ಈ ಎರಡು ಟರ್ಮಲ್ಲಿ a ಪವರ್ k ಮೈನಸ್ 1 ಇಂಟು b ಸ್ಕ್ವೇರ್ ಕಾಮನ್ ಇದೆ ಹೌದಾ. ಸೊ ಇಲ್ಲಿ ಲಾಸ್ಟ್ ಟರ್ಮಲ್ಲಿ a ಇಂಟು b ಪವರ್ k ಕಾಮನ್ ಇದೆ. ಓಕೆ,
ಸೊ ಎಲ್ಲ ಟರ್ಮ್ಸ್ನ ಈಗ ನಾವು ಕಾಮನ್ ತೆಗೆದು ಬರೆಯೋಣ. ಓಕೆ, ಸೊ ಏನಾಗುತ್ತೆ ನೋಡಿ ಇಲ್ಲಿ ವಿತಿನ್ ದ ಬ್ರಾಕೆಟ್ ವಾಟ್ ಈಸ್ ರಿಮೈನಿಂಗ್ KC1 ಪ್ಲಸ್ KC0. ಸೊ ಹಂಗಂದ್ರೆ ಏನು ಉಳಿತು ಹೊರಗಡೆ a ಪವರ್ k ಇಂಟು ಬಿ ಪ್ಲಸ್, ಸೊ ಇಲ್ಲೇನೇನು ಉಳಿತು ಬ್ರಾಕೆಟ್ ಅಲ್ಲಿ KC2 ಪ್ಲಸ್ KC1 ಇಂಟು a ಪವರ್ k ಮೈನಸ್ 1 ಇಂಟು ಬಿ ಸ್ಕ್ವೇರ್ ಅಂಡ್ ಸೊ ಆನ್ ಪ್ಲಸ್, ಸೊ ಇಲ್ಲೇನೇನು ಉಳಿತು KCk ಪ್ಲಸ್ KCk ಮೈನಸ್ 1 ಇಂಟು a ಇಂಟು ಬಿ ಪವರ್ k. ದೆನ್ ಫೈನಲ್ ಲಾಸ್ಟ್ ಟರ್ಮ್ ಏನೈತಿ ಈಗ KCk ಇಂಟು ಬಿ ಪವರ್ k ಪ್ಲಸ್ 1 ಉಳಿತು. ಓಕೆ, ಸೊ ಈಗ ಏನು ಮಾಡೋಣಪ್ಪ ಅಂದರೆ ಈ ಒಂದು ನೋಟ್ ಪಾಯಿಂಟ್ಸ್ ಏನು ಬರ್ತಿದ್ವಿ ನಾವು, ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ KC0 ವ್ಯಾಲ್ಯೂ ಏನು 1. ಸೊ k ಪ್ಲಸ್ 1 C0 ವ್ಯಾಲ್ಯೂ ಕೂಡ ಏನು 1. ಸೊ ಹಂಗಂದ್ರೆ ಇದನ್ನ ಏನಂತ ರಿಪ್ಲೇಸ್ ಮಾಡ್ತೀನಿ k ಪ್ಲಸ್ 1 C0 a ಪವರ್ k ಪ್ಲಸ್ 1. ಇಲ್ಲಿ ನೋಡಿ ಸೆಕೆಂಡ್ ನೋಟ್ ಏನಿದೆ KCr ಪ್ಲಸ್ KCr ಮೈನಸ್ 1 ಇಸ್ ಈಕ್ವಲ್ ಟು k ಪ್ಲಸ್ 1 CR ಅಂತ ಬರೀಬಹುದು. ಇಲ್ಲಿ KC1 ಪ್ಲಸ್ KC0 ಅಂತ ಬರೀಬಹುದು, ಹಂಗಂದ್ರೆ k ಪ್ಲಸ್ 1 C1 ಅಂತ ಬರೀಬಹುದು. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ನೋಟ್. ಸೊ ಇಂಟು ಏನಿದೆ a ಪವರ್ k ಇಂಟು ಬಿ. ಸೊ ಇಲ್ಲಿ KC2 ಪ್ಲಸ್ KC1 ಏನಂತ ಬರೀಬಹುದು k ಪ್ಲಸ್ 1 C2. ಸೊ ದೆನ್ ಔಟ್ ಸೈಡ್ ಏನಿದೆ a ಪವರ್ k ಮೈನಸ್ 1 ಇಂಟು ಬಿ ಸ್ಕ್ವೇರ್. ಸೊ ಅಂಡ್ ಸೊ ಆನ್. ಸೊ ಇಲ್ಲೇನು ಬರೀಬಹುದು ಈಗ KCk ಪ್ಲಸ್ KCk ಮೈನಸ್ 1 ಏನಂತ ಬರೀಬಹುದಪ್ಪ ಅಂದ್ರೆ k ಪ್ಲಸ್ 1 CK ಇಂಟು a ಇಂಟು ಬಿ ಪವರ್ k. ದೆನ್ ಫೈನಲಿ KCk ವ್ಯಾಲ್ಯೂ 1, k ಪ್ಲಸ್ 1 CK ಪ್ಲಸ್ 1 ವ್ಯಾಲ್ಯೂ ಕೂಡ 1 ಅಂತ ಬರ್ದಿದ್ವಿ, ಹೌದಾ? ವಿತ್ ದ ಹೆಲ್ಪ್ ಆಫ್ ದಿಸ್ ನೋಟ್ ನಾವು KCk ನ ಏನಂತ ರಿಪ್ಲೇಸ್ ಮಾಡೋಣ k ಪ್ಲಸ್ 1 CK ಪ್ಲಸ್ 1 ಅಂತ ರಿಪ್ಲೇಸ್ ಮಾಡೋಣ. ಸೊ ದೆನ್ ರೈಟ್ ಬಿ ಪವರ್ k ಪ್ಲಸ್ 1 ಆಸ್ ಇಟ್ ಈಸ್. ಓಕೆ, ಸೊ ದಿಸ್ ಈಸ್ P ಆಫ್ k ಪ್ಲಸ್ 1. ಸೊ ಹಂಗಂದ್ರೆ P ಆಫ್ k ಪ್ಲಸ್ 1 ಕೂಡ ಟ್ರೂ ಆಯ್ತು. ಸೊ ಯು ಕ್ಯಾನ್ ಚೆಕ್. ಸೊ ನಿಮಗೆ P ಆಫ್ n ಏನ್ ಬರ್ದಿದ್ವಿ, ಎಲ್ಲೆಲ್ಲಿ n ಇದೆ ಸೊ ಅಲ್ಲೆಲ್ಲ k ಪ್ಲಸ್ 1 ಇದೆ. ಸೊ ಹಂಗಾಗಿ ಏನಂತ ಹೇಳ್ಬೋದು P ಆಫ್ k ಪ್ಲಸ್ 1 ಈಸ್ ಆಲ್ಸೋ ಟ್ರೂ ಅಂತ ಹೇಳ್ಬೋದು. ಓಕೆ, ಸೊ ಹೆನ್ಸ್ by principle of mathematical induction, so P of n is true for all n belongs to capital N. ಸೊ ಅಂದ್ರೆ ಎಲ್ಲಾ ನ್ಯಾಚುರಲ್ ನಂಬರ್ ಕೂಡ ಈ P of n ಅಂತಕ್ಕಂಥ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅಂತ ಅರ್ಥ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರೂವ್ ದ ಬೈನಾಮಿಯಲ್ ಥಿಯರಮ್. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಗಣಿತಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಸ್ಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.